ಹೊಸಬಾಳ ಈ ಊರಲ್ಲಿ ದೇವ್ರ ಗೊತ್ತಿಲ್ಲ ಆದ್ರೆ ದೇವ್ರ ತರ ಒಬ್ಬ ಇದ್ದಾರೆ. ಈ ಊರಲ್ಲಿ ಯಾಕಂದ್ರೆ ಕಷ್ಟ ಅಂದ್ರೆ ದೇವ್ರ ತರ ಗೊತ್ತಿಲ್ಲ ಆದ್ರೆ ಅವನಂತೂ ಬಂಡೆ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ತೀನಿ, ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೇಕು ಸರ್. ಫೋಕಸ್ ಮಾಡದ ಫೋಕಸ್ ಆಗದ ಸರ್. ಏಯ್ ಏನೋ ಒಂದು ಆಗುತ್ತೆ ಕಣಯ್ಯ, ನಾನು ಹೇಳ್ದಂಗೆ ನಡೆಯ ನೋಡು. ಅಲ್ಲಿಂದ ಎಲ್ಲರೂ ಹೊರಗೆ ಬರ್ತಿರ್ತಾರೆ, ಎಲ್ಲ ರಿವ್ಯೂ ಕೇಳಬೇಕು. ಆ ಸಿನಿಮಾ ಯು ಐ ಸಿನಿಮಾ ಏನಿದೆ ಅಂತ ನಾವು ಫಸ್ಟ್ ವರದಿ ಮಾಡಬೇಕು. ಕರೆಕ್ಟ್ ಕೇಳಬೇಕು, ಕರೆಕ್ಟಾಗಿ. ಓಕೆನಾ? ಓಕೆ ಆಕ್ಷನ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಸರ್ ಈ ಸಿನಿಮಾ ಹೇಗಿತ್ತು ಸರ್? ಸರ್ ಈ ಸಿನಿಮಾನ ಸರ್ ಏನಂತ ಹೇಳೋದು ಸರ್? ಈ ಸಿನಿಮಾ ಸರ್ ಥಿಯೇಟ್ರಲ್ಲೇ ಓಪನ್ ಆಗುತ್ತೆ ಸರ್ ಥಿಯೇಟ್ರಲ್ಲೇ ಕ್ಲೋಸ್ ಆಗುತ್ತೆ ಸರ್ ಈ ಚಿತ್ರಕಥೆ ಸಿನಿಮಾ ಥಿಯೇಟ್ರಿಂದ ಸ್ಟಾರ್ಟ್ ಆಗುತ್ತೆ ಸರ್, ಥಿಯೇಟ್ರಿಂದನೇ ಮುಗಿಯುತ್ತೆ ಸರ್. ಓಕೆ ಸರ್, ನೀವು ಹೋಗಿ ಬನ್ನಿ ಸರ್. ನೆಕ್ಸ್ಟ್ ಕತೆ ಹೇಳೋರು ಇನ್ನೂ ಬಹಳ ಜನ ಇದ್ದಾರೆ. ಓಕೆ ಸರ್, ಓಕೆ ಹೋಗ್ಬರ್ತೀನಿ ಸರ್. ಏನಂತ ಹೇಳೋದು ಸರ್ ಈ ಬಟ್ಟೆ ನಾನು ಯಾಕೆ ಹಾಕೊಂಡಿದ್ದೀನಿ ಸರ್ ನಾನು ಯಾರು ಸರ್ ನಾನು ಏನ್ ಮಾಡ್ಬೇಕು ಸರ್ ಈ ಸಿನಿಮಾ ನೋಡಿದ್ಮೇಲೆ ಅಂತಲೂ ಸರ್ ಏನೂ ಗೊತ್ತಾಗ್ತಿಲ್ಲ ಸರ್. ಇನ್ನೊಂದ್ಸಲಿ ಸಿನಿಮಾ ನೋಡ್ಬೇಕು ಸರ್. ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಸರ್, ಈ ಸಿನಿಮಾದಲ್ಲಿ ಕಲ್ಕಿ ಅಂತ ಒಂದು ಪಾತ್ರ ಬರುತ್ತೆ ಸರ್ ಈ ಸಿನಿಮಾದಲ್ಲಿ ಸತ್ಯ ಅಂತಲೂ ಒಂದು ಪಾತ್ರ ಬರುತ್ತೆ ಸರ್ ಈ ಕಲ್ಕಿ ಸತ್ಯಗೂ ಏನಿಲ್ಲ ಸರ್, ಇಬ್ರು ಒಂದೇ ತಾಯಿ ಮಕ್ಕಳು ಸರ್ ಇಬ್ರು ಒಂದೇ ತಾಯಿ ಮಕ್ಕಳು ಕಚ್ಚಾಡ್ತಿರ್ತಾರೆ ಸರ್ ಏನೋ ಆಗ್ತಿರುತ್ತೆ ಸರ್ ಇನ್ನೊಂದ್ಸತಿ ನೋಡ್ಬೇಕು ಸರ್ ಸಿನಿಮಾ ಇನ್ನೊಂದ್ಸತಿ ನೋಡ್ಬೇಕು ಸರ್. ಓಕೆ ಸರ್ ಇದನ್ನೆಲ್ಲ ಫೋಕಸ್ ಮಾಡಲ ಸರ್? ಫೋಕಸ್ ಮಾಡೋದಲ್ಲ, ಫೋಕಸ್ ಆಗೋದು ಅಂತ ಹೇಳಿದೆ ತಾನೆ. ಇಲ್ಲಿ ಯಾರ್ಯಾರು ಫೋಕಸ್ ಆಗ್ತಾರೆ ಅದು ನೋಡ್ತಾ ಇದ್ರು. ಸರ್ ಈ ಸಿನಿಮಾ ಸರ್ ಏನ್ ಸರ್ ಆಫ್ಘನ್ ತಂದೆ ಅಮೆರಿಕನ್ ತಾಯಿ ಸರ್ ಏನ್ ಕಾಂಬಿನೇಷನ್ ಇಟ್ಟಿದ್ದಾರೆ ಸರ್ ಸಿನಿಮಾದಲ್ಲಿ. ಸರ್ ಏನೆಲ್ಲ ಕಾಣುತ್ತೆ ಗೊತ್ತಾ ಸರ್ ಸೂಪರ್ ಸರ್. ಓಕೆ ಸರ್ ಈ ಸಿನಿಮಾ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಸಿನಿಮಾದಲ್ಲಿ ತುಂಬಾ ಕಥೆಗಳಿದಾವೆ ಸರ್ ಈ ಸಿನಿಮಾದಲ್ಲಿ ಪ್ರತಿ 30 ಸೆಕೆಂಡಿಗೆ 20 ಸೆಕೆಂಡಿಗೆ ಒಂದೊಂದು ಕಥೆಗಳು ತಕ್ಕಂತ ಹೋಗ್ತವೆ ಸರ್ ಹಿಂಗ್ ನಿಂತ್ಕೊಂಡ್ರೆ ಒಂದು, ಸರ್ ಹಿಂಗ್ ನಿಂತ್ಕೊಂಡ್ರೆ ಒಂದು ಸರ್ ಒಂದೊಂದಕ್ಕೂ ಕೂಡ ಒಂದೊಂದು ಬಹಳ ಎಳೆಗಳಿದಾವೆ ಸರ್. ಇದನ್ನೆಲ್ಲ ಬಿಚ್ಚಿ ಹೇಳಿ ನಾನು ಮಾಡ್ಬೇಕು ಅಂದ್ರೆ ನನಗೆ ಇನ್ನೊಂದಿಷ್ಟು ಸಮಯ ಬೇಕು ಸರ್ ಈ ಸಿನಿಮಾ ಇನ್ನು 20 ಅಲ್ಲ 100 ವರ್ಷ ಹೋದ್ರು ಸರ್ ಇದ್ರಲ್ಲಿ ಇನ್ನೂ ಕಥೆಗಳು ಹುಡುಕ್ತಾನೆ ಇರ್ತಾರೆ ಸರ್, ಅಷ್ಟು ಗಾಢವಾಗಿದೆ ಸರ್. ಓಕೆ ಸರ್ ಇನ್ನೊಬ್ರು ಬಂದ್ರು. ಓಕೆ ಸರ್ ಏನ್ ಹೇಳಿ? ಸಿನಿಮಾ ಬಗ್ಗೆ ಹೇಳ್ಬೇಕಾ ಸರ್? ಏನಂತ ಹೇಳೋದು ಸರ್ ಆ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಸರ್ ನಿಜವೂ ಒಂದು ಸೀನ್ ಇದೆ ಸರ್, ಆ ಸೀನಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್ ಸತ್ಯ ತಮ್ಮ ಸುಂದರ ಸಮಾಜನ ನಿರ್ಮಾಣ ಮಾಡಿ ನಮ್ಮ ತಾಯಿಗೋಸ್ಕರ ಕೊಡ್ತಾ ಇರ್ತಾನೆ ಸರ್ ಆದ್ರೆ ಅದೇ ಕಲ್ಕಿ ಆ ತಾಯಿನೇ ಆ ಸಮಾಜ ಅಂತ ಅಂದ್ಕೊಂಡಿರ್ತಾನೆ ಸರ್ ಆ ಸಮಾಜಕ್ಕೋಸ್ಕರ ಈ ಸಮಾಜದಲ್ಲಿರೋ ಕೆಟ್ಟ ವ್ಯಕ್ತಿಗಳನ್ನೆಲ್ಲ ಕೆಟ್ಟ ದುಷ್ಟಶಕ್ತಿಗಳನ್ನೆಲ್ಲ ತೆಗೆದು ಸಮಾಜನ ಸರಿ ಮಾಡ್ಬಿಡ್ತಾನೆ ಸರ್ ಸಮಾಜ ಸರಿ ಮಾಡ್ಬೇಕು ಅಂತ ಹೋಗ್ತಿರ್ತಾನೆ ಸರ್ ಸತ್ತಿಗೆ ನಿನ್ ತಾಯಿನ ಹಿಂಗೆಲ್ಲ ಮಾಡಿದ್ರೆ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೇನೆ ಸರ್ ನನ್ನ ತಾಯಿನ ಸರಿ ಮಾಡೋಕ್ಕಾಗಲ್ವ ಸರ್ ಪ್ರಕೃತಿ ಸರಿಯಾಗಲ್ವ ಸರ್ ನಮ್ಮ ದೇಶ ಸರಿಯಾಗಲ್ವ ಸರ್ ನಿಜವಲ್ಲ ಮನ ಕಲ್ಕುವಂತ ಸೀನ್ ಸರ್ ಅದು ಸರ್ ಏನ್ ಸರ್ ಹೇಳಿ ಸರ್ ಸರಿಯಾಗಲ್ವ ಸರ್? ದೇಶ ಸರಿಯಾಗಲ್ವ ಸರ್ ಓಕೆ ಎಮೋಷನ್ ಆಗಬೇಡಿ. ಓಕೆ ಸರ್ ಸಿನಿಮಾ ನೋಡಿ ಸರ್, ಎಲ್ಲರೂ ಸಿನಿಮಾ ನೋಡಿ ಸರ್ ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಈ ವ್ಯಕ್ತಿನ ಫೋಕಸ್ ಮಾಡೋಣ ಫೋಕಸ್ ಮಾಡೋದಲ್ಲ ಯಾವ ಫೋಕಸ್ ಆಗೋದು. ಓಕೆ ಸರ್ ನಾನು ಕಂಡಂತೆ ಈ ಸಿನಿಮಾ ಇದೆಯಲ್ಲ ಸರ್, ಇದು ಬಹಳ ಅದ್ಭುತವಾಗಿದೆ. ಈ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಸರ್. ಮತ್ತೆ ನೀವು ಇವತ್ತು ಹೋಗಿ ನೋಡಿರೋಂಥರ ಅನ್ಸುತ್ತೆ, ನಾಳೆಗೆ ಹೋಗಿ ನೋಡಿರೋಂಥರ ಅನ್ಸುತ್ತೆ, ನಾಡ್ದು ಹೋಗಿ ನೋಡಿರೋಂಥರ ಅನ್ಸುತ್ತೆ ಸರ್. ಅವ್ರು ಡೈರೆಕ್ಟರ್ ಇದ್ರಲ್ಲ ಸರ್, ಡೈರೆಕ್ಟರ್ ಬಹಳ ಮುಂದಾಲೋಚನೆ ಇಟ್ಕೊಂಡು ಈ ಕತೆ ಮಾಡಿದ್ದಾರೆ ಸರ್. ಇವ್ರು ಏನೋ ಹೇಳಕೊಂಡಿದ್ದಾರೆ ಸರ್, ಡೈರೆಕ್ಟ್ರು ಪೂರ್ತಿ ಹೇಳಿಲ್ಲ ಸರ್. ಇವರು ಡೈರೆಕ್ಟ್ರು ಪೂರ್ತಿ ಹೇಳೋದಕ್ಕೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅನ್ಸುತ್ತೆ ಸರ್. ನಾವು ಕಾಯ್ತೀವಿ ಸರ್ ಇವ್ರು ಡೈರೆಕ್ಷನ್ಗೋಸ್ಕರ ಕಾಯ್ತಾನೆ ಇರ್ತೀವಿ ಸರ್. ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಸರ್ ಈ ಸತ್ಯ ಈ ಕಲ್ಕಿ ಇವ್ರು ಯಾರೋ ಬಂದ್ರು ಕಲ್ಲ ಹೊಡೆಸ್ಕೊಂಡ್ರು ಹೋದ್ರು ಸರ್. ಅವ್ರು ಯಾರೋ ಕತ್ರಿಸೀನ ವಾಮನ್ ರಾವ್ ಆದಂತೆ, ಅವ್ರು ಯಾರೋ ವೀರೇಂದ್ರ ಇವರಾದ್ರಂತೆ ಸರ್. ಇದು ಏನೇನೋ ಹೇಳ್ತಾರೆ ಸರ್. ಆದ್ರೆ ಎಲ್ಲ ಸೀನ್ಗೂ ಅಟ್ಲೀಸ್ಟ್ ಇವ್ರು ಹಿಂಗಿದ್ದರು ಹಿಂಗಾದ್ರು ಅಂತ ಗೊತ್ತಾಗುತ್ತೆ ಸರ್. ಆ ಪಾತ್ರ ಒಂದು ಬರುತ್ತೆ ಸರ್, ಆ ಬಡ್ಡಿ ಮಗನ ಪಾತ್ರ ಏನಾಯ್ತು ಅಂತ ನಾನು ಹುಡುಕ್ತಿದ್ದೀನಿ ಸರ್. ಆ ಪಾತ್ರ ಏನ್ ಗೊತ್ತಾ ಸರ್, ಯಾರೋ ಒಬ್ಬ ಬರ್ತಾನೆ ಸರ್, ಹಿಂಗೆ ಇರ್ತಾನೆ ಸರ್, ಹಿಂಗೆ ನಿಮ್ಮಂಗೆ ಇರ್ತಾನೆ ಸರ್. ಇವ್ನು ಬಂದ್ಬಿಟ್ಟು ನೋಡಿ ಇದೆಲ್ಲ ನಮ್ದೇ ಅರಮನೆ, ಈ ಅರಮನೆ ನಮ್ದೇ, ಇಲ್ಲಿ ನಾವೇ ಎಲ್ಲರೂ ಕೆಲಸ ಇಟ್ಕೊಬಹುದು, ನಾವೇ ಎಲ್ಲಾರು ಮಾಡ್ಬೋದು ಸರ್. ಅದೇನೋ ಪ್ರಜಾಪ್ರಭುತ್ವ ದಿನ ಅಂತ ಹಿಂಗೆ ಬರುತ್ತೆ ಸರ್. ಪ್ರಜಾಪ್ರಭುತ್ವ ದಿನ ಓಟ್ ಹಾಕೋದು ಅಂತ ಬರುತ್ತೆ ಸರ್. ಅಂದ್ರೆ ಅವತ್ತು ನಾವೆಲ್ಲ ಚೇಂಜ್ ಆಗ್ಬೇಕು, ಅವತ್ತು ನಾವೆಲ್ಲ ಬದಲಾಗಬೇಕು. ನೋಡಿ ನಮ್ದೇ ಅರಮನೆ ಅಂತ ಹೇಳ್ತೇನೆ ಸರ್. ಯಾವನು ಕೇಳಲ್ಲ ಸರ್, ಅವನ್ನ ಎಲ್ಲ ಸೈಡಿಗೆ ತಳ್ಳಿ ಅವ್ರ ಪಾಡಿಗೆ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂತಾರೆ ಸರ್. ಎಲ್ಲ ಓಕೆ, ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂಡವ್ರು, ನಾಯಕರಿಂದ ಓದೋರು ಏನೋ ಆದ್ರು ಸರ್.
ಸರ್ ಆದ್ರೆ ಈ ಬಡಿ ಮಗ ಈ ನನ್ನ ಮಗ ಏನಾದ ಸರ್ ಇವನು ಏನಾದ ಸರ್ ಇವನು ಅಲ್ಲ ಸಮಾಜದಲ್ಲಿ ಈ ಥರದಲ್ಲಿ ಇದ್ದಾರೆ ಸರ್, ಬಹಳಷ್ಟು ಜನ ಇದ್ದಾರೆ ಸರ್. ಇದೇನೋ ವ್ಯವಸ್ಥೆ ಚೇಂಜ್ ಆಗುತ್ತೆ, ವ್ಯವಸ್ಥೆ ಬದಲಾಗುತ್ತೆ, ಈ ಟೆಕ್ನಾಲಜಿ ಬಳಸ್ಕೊಂಡು ಅಂತ ಬಹಳ ಜನ ಹೇಳ್ತಾರೆ ಸರ್. ಸರ್ ಇವರೆಲ್ಲ ಎಲ್ಲಿದ್ದಾರೆ ಸರ್, ಏನ್ ಆಗ್ತಿದ್ದಾರೆ ಸರ್? ಸರ್ ನನಗೆ ಈ ಪಾತ್ರ ಏನಾಯ್ತು ಅಂತ ಬೇಕು ಸರ್. ಸರ್ ಡೈರೆಕ್ಟರ್ ಸರ್, ನೀವು ಟಿವಿ ಏನ್ರಿ ಕರೆಕ್ಟಾಗಿ ಕೇಳ್ರಿ. ಡೈರೆಕ್ಟರ್ ಇದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಡೈರೆಕ್ಟರ್ ಕೇಳ್ಬೇಕು, ಇದನ್ನ ಈ ಕ್ವಶನ್ ಕೇಳ್ಬೇಕು ನೀವು. ಡೈರೆಕ್ಟ್ರೆ ಈ ಕತೆ ಏನಾಯ್ತು, ಈ ಪಾತ್ರಧಾರಿ ಏನಾದ, ಏನಾದ ಆ ಪಾತ್ರಧಾರಿ ಕಲ್ಕಿ ಆದ್ನ, ಆ ಪಾತ್ರಧಾರಿ ಸತ್ಯ ಆದ್ನ. ಸರ್ ಇವ್ನು ಯಾರೋ ಸೈಕೋ ಆಗ್ಬಿಟ್ಟಿದ್ದಾನೆ ಸರ್, ಇವ್ನು ಕಳಿಸ್ರಿ ಸರ್ ಫಸ್ಟು. ಅಪ್ಪ ದಯವಿಟ್ಟು ಇದೆಲ್ಲ ಹೇಳ್ಬೇಡ ಇಲ್ಲಿ, ಹೋಗಪ್ಪ. ಸಾರ್ ನೀವು ಬೇಡ ಅಂದ್ರು ನಾನು ಬಿಡಲ್ಲ ಸರ್, ನಾನು ಹೇಳ್ತೀನಿ ಸರ್, ಹೇಳಲೇಬೇಕು ಸರ್, ಇದೇ ಸತ್ಯ ಸರ್, ಇದೇ ಕಲ್ಕಿ ಸರ್. ಸರ್ ಏನು ತೋರ್ಸಲ್ವಾ ನೀವು, ತೋರ್ಸಲ್ವಾ ಸರ್? ಈ ಡೈರೆಕ್ಟರ್ ಕ್ಯಾಪ್ ನಾನು ಹಾಕಿದ್ದೀನಿ ಸರ್, ಆ ಪಾತ್ರನ ನಾನು ಶೂಟ್ ಮಾಡ್ತೀನಿ ಸರ್, ಪ್ರತಿ ಪಾತ್ರನೂ ಶೂಟ್ ಮಾಡ್ತೀನಿ ಸರ್. ಆ ಪಾತ್ರದವ್ರು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ರಾಜ್ಯದಲ್ಲಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ, ಯಾವ್ಯಾವ ಊರುಗಳಲ್ಲಿದ್ದಾರೆ, ಎಲ್ಲರಿಗೂ ಏನ್ ಮಾಡ್ತೀಯಾ ಸರ್? ಅವರೇ ಮಾಧ್ಯಮ ಆಗ್ಬೇಕು ಸರ್, ಅವರೇ ಮಾಧ್ಯಮ ಆಗ್ಬೇಕು ಸರ್. ಏನ್ ತೋರ್ಸಲ್ವಾ? ತೋರ್ಸಂಗಿದ್ರೆ ಅಷ್ಟೇ, ಹೋಗ್ರಿ ಸರ್. ನಿಮ್ ಟಿವಿಯವ್ರು ಬೇಡ ಸರ್, ನಿಮ್ ಇವ್ರು ಬೇಡ ಸರ್, ನಿಮ್ಮ ಮಾಧ್ಯಮದವ್ರು ಬೇಡ ಸರ್, ನಮಗೆ ನಾವೇ ಮಾಧ್ಯಮ ಆಗ್ತೀವಿ ಸರ್. ಈ ಟೆಕ್ನಾಲಜಿ ಉಪಯೋಗಿಸ್ಕೊಂತೀವಿ ಸರ್. ಜನಗಳಿಗೆ ಈ ವಿಚಾರ ಹೇಳೋರು ಬೇಕು ಸರ್, ಖಂಡಿತ ಬೇಕು ಸರ್. ಇವ್ರು ಎಲ್ಲೆಲ್ಲಿದ್ದಾರೆ, ಹೆಂಗಿದ್ದಾರೆ, ಏನೇನ್ ಮಾಡ್ತಾರೆ ಸರ್? ಎಲ್ರಿಗೂ ಮೀಟರ್ ಇದೆ, ಎಲ್ರಿಗೂ ಮ್ಯಾಟ್ರ್ ಇದೆ. ಮ್ಯಾಟ್ರ್ ಇದ್ದು ಸಿನಿಮಾ ಮಾಡಿದ್ದಾರೆ ಸರ್ ಡೈರೆಕ್ಟ್ರು. ಮ್ಯಾಟ್ರ್ ಇರೋರು ಇನ್ನೂ ಒಳಗೆ ಬಹಳ ಜನ ಇದ್ದಾರೆ ಸರ್. ಈ ಮ್ಯಾಟ್ರ್ ಇರೋರು ನಾವು ತರ್ಬೇಕು ಸರ್, ನಾವು ಹೇಳ್ಬೇಕು ಸರ್. ಅದೇನೋ ಹೇಳಿದ್ರಲ್ಲ ಫೋಕಸ್ ಮಾಡ್ಬೇಕು ಅಂದ್ರ ಸರ್, ಅವ್ರು ಫೋಕಸ್ ಮಾಡ್ಬೇಕು ಅನ್ನೋದಕ್ಕಿಂತ ಫೋಕಸ್ ಆಗ್ಬೇಕು ಸರ್, ಅವ್ರವ್ರೇ ಆಗ್ಬೇಕು ಸರ್. ಏನ್ ಹೇಳೋದಿಲ್ಲ ಸರ್, ಈ ಜನ ಫೋನ್ ಮೇಲೆ ಫೋನ್ ಮಾಡ್ತಾರೆ ಸರ್. ಜನ ಕಾಯಗಲ್ಲ ಅಂದ್ರೆ ಜನ ಕಾಯೋದು ಏನ್ ಮಾಡೋದು ಬಿಡಲ್ವಲ್ಲ ಸರ್ ಈ ಜನ. ಅಯ್ಯೋ ನಮ್ಮಪ್ಪ ನನಗೆ